ರೀಸೆಂಟ್ ಆಗಿ ಅಂದ್ರೆ ಜುಲೈ 18, 2026ಕ್ಕೆ ನಮ್ಮ ಭಾರತದ ಒಂದು ಖಾಸಗಿ ಕಂಪನಿ ಕಕ್ಷೆಗೆ ಉಪಗ್ರಹನ ಸಕ್ಸಸ್ಫುಲಿ ಉಡಾವಣೆ ಮಾಡಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದ ಅಪ್ಕಮಿಂಗ್ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕ್ವಶನ್ಸ್ ಆಗ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೌದಾ? ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ. ಕೆಲವು ಪೇಪರ್ಸ್ ಏನಂತ ಕೊಟ್ಟಿದ್ದಾನೆ, ಭಾರತದ ಮೊದಲ ಖಾಸಗಿ ರಾಕೆಟ್ ಅನ್ನ ಉಡಾವಣೆ ಮಾಡಿದೆ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ಅದು ರಾಂಗ್. ಅದು ನೋಡಿ, ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ವಿಕ್ರಮ್ ಎಸ್ ಅಂತೇಳಿ, ಅದನ್ನು 2022ಕ್ಕೆ ಲಾಂಚ್ ಆಗಿದೆ. ಸೊ ಅದು ಬೇಸ್ ಮೇಲೆ ಕ್ವಶನ್ ಅನ್ನ 2023 16 ಏಪ್ರಿಲ್ ND ಎಕ್ಸಾಮ್ ಅಲ್ಲಿ ಕೇಳಿದಾನೆ. ವಿಕ್ರಮ್ ಎಸ್ ಭಾರತದ ಮೊದಲ ಖಾಸಗಿ ರಾಕೆಟ್. ಮತ್ ಇದೇನಿದು ನೋಡಿ, ಇವಾಗ ಏನು ಜುಲೈ 18, 2026ಕ್ಕೆ ಲಾಂಚ್ ಆಗಿದೆಯಲ್ಲ, ಅದು ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಆರ್ಬಿಟ್ ಕ್ಲಾಸ್ ರಾಕೆಟ್ ಅಂತ ಹೇಳ್ತೀವಿ. ಭಾರತದ ಮೊದಲ ಖಾಸಗಿ ಕಕ್ಷೀಯ ಉಡಾವಣಾ ರಾಕೆಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಕಕ್ಷೀಯ ಉಡಾವಣಾ ರಾಕೆಟ್ ಗೋನು 2022ಕ್ಕೆ ಲಾಂಚ್ ಮಾಡಿದ ರಾಕೆಟ್ಗೂ ಏನ್ ವ್ಯತ್ಯಾಸ ಅಂತ ನೋಡೋದಾದ್ರೆ, ನೋಡಿ, ಇವಾಗ ಲಾಂಚ್ ಮಾಡಿದ್ದು ಆರ್ಬಿಟಲ್ ಲಾಂಚ್ ವೆಹಿಕಲ್. 2022ರಲ್ಲಿ ಮಾಡಿದ್ದು ಸೆಮಿ ಆರ್ಬಿಟಲ್ ಲಾಂಚ್ ವೆಹಿಕಲ್. ಅದು ಸೆಮಿ ಆರ್ಬಿಟಲ್ ಅಂದ್ರೆ ಏನು? ಅವು ಬಾಹ್ಯಾಕಾಶದ ಅಂಚುವರೆಗೂ ಹೋಗ್ತವೆ ಮತ್ತು ವಾಪಸ್ ಬರ್ತವೆ. ಅವನ್ನ ನಾವು ಸೈಂಟಿಫಿಕ್ ರಿಸರ್ಚ್ ಪರ್ಪಸ್ ಬಳಕೆ ಮಾಡ್ತೀವಿ. ಸೊ ಇವತ್ತು ಅಂದ್ರೆ ರೀಸೆಂಟ್ ಆಗಿ 2026ಕ್ಕೆ ನಾವೇ ಲಾಂಚ್ ಮಾಡಿದ್ವಲ್ಲ, ಆ ರಾಕೆಟ್ ಭೂಮಿಯಿಂದ ಮೇಲೋಗಿ ಕಕ್ಷೆಗೆ ಈ ಒಂದು ಸ್ಯಾಟಲೈಟ್ ಅನ್ನ ಸೇರಿಸಿ ಏನಾಗ್ತವೆ, ತಮ್ಮ ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ತವೆ. ಸೊ ಡಿಫರೆನ್ಸ್ ಬರ್ತಾಯ್ತಲ್ಲ. ಹಾಗಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಭಾರತದ ಮೊದಲ ಖಾಸಗಿ ರಾಕೆಟ್ ಅಂತ ಕೇಳಿದ್ರೆ, ಅಥವಾ ಭಾರತದ ಮೊದಲ ಖಾಸಗಿ ಸಬ್ ಆರ್ಬಿಟಲ್ ರಾಕೆಟ್ ಅಂತ ಕೇಳಿದ್ರೆ ಅದು ವಿಕ್ರಮ್ ಎಸ್ 2022. ಅದೇ ನಿಮ್ಗೆ ಭಾರತದ ಮೊದಲ ಖಾಸಗಿ ಕಕ್ಷೀಯ ಉಡಾವಣಾ ರಾಕೆಟ್ ಫಸ್ಟ್ ಪ್ರೈವೇಟ್ ಆರ್ಬಿಟಲ್ ಕ್ಲಾಸ್ ರಾಕೆಟ್ ಅಂತ ಕೇಳಿದ್ರೆ ಅದು ವಿಕ್ರಮ್ 1 2026. ಇವೆರಡು ಡಿಫರೆನ್ಸ್ ಅನ್ನ ಚೆನ್ನಾಗಿ ನೆನ್ಪಿಡ್ಕೊಳ್ಳಿ. ಹಾಗಾದ್ರೆ ಇವಾಗ ರೀಸೆಂಟ್ ಆಗಿ ಮಾಡಿರ್ತಕ್ಕಂಥ 2026ರಲ್ಲಿ ಆಗಿರ್ತಕ್ಕಂಥ ವಿಕ್ರಮ್ 1 ರಾಕೆಟ್ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ವಿಕ್ರಮ್ 1 ಅನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕಂಪ್ನಿ ಬಂದು ಸ್ಕೈರೂಟ್ ಏರೋಸ್ಪೇಸ್ ಅವರು. ಸೊ 2022ರಲ್ಲಿ ಅವ್ರು ಲಾಂಚ್ ಮಾಡಿದ್ರಲ್ಲ, ಅದು ಸ್ಕೈರೂಟ್ ಏರೋಸ್ಪೇಸ್ ಏನೆ. ಮತ್ತೆ ಇವ್ರದ್ದು ಹೆಡ್ ಕ್ವಾರ್ಟರ್ಸ್ ಬಂದು ಹೈದರಾಬಾದ್ ಅಲ್ಲಿ ಬರುತ್ತೆ. ಮತ್ತೆ ಈ ರಾಕೆಟ್ ಬಂದು ಆರ್ಬಿಟಲ್ ಲಾಂಚ್ ವೆಹಿಕಲ್. ನಾನು ಹೇಳ್ತಾರೆ ವಿಕ್ರಮ್ 1 ಬಗ್ಗೆ, ಅಂದ್ರೆ ರೀಸೆಂಟ್ ಅಲ್ಲಿ ಲಾಂಚ್ ಆಗಿರೋದು ಆರ್ಬಿಟಲ್ ಲಾಂಚ್ ವೆಹಿಕಲ್, ಅಂದ್ರೆ ಕಕ್ಷೆಗೆ ಹೋಗಿ ಉಪಗ್ರಹನ ಸೇರ್ಸ್ತಕ್ಕಂಥದ್ದು. ನೋಡಿ, ಇದ್ರ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ಸಣ್ಣ ಸಣ್ಣ ಉಪಗ್ರಹಗಳನ್ನ ಕಕ್ಷೆಗೆ ಸೇರ್ಸ್ತಕ್ಕಂಥದ್ದು. ಈ ರಾಕೆಟ್ ಎತ್ತರ ಬಂದು 20 ಮೀಟರ್. ಇದು ಉದ್ದೇಶ ಬಂದು ಎಲ್ಲಿ ಹೋಗಿ ಪೇಲೋಡ್ ಅನ್ನ ಕಳಿಸ್ತಕ್ಕಂಥದ್ದು. ಪೇಲೋಡ್ ಅಂದ್ರೆ ಏನಲ್ಲ, ನಾವು ರಾಕೆಟ್ ಜೊತೆ ಕಳಿಸ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುನ ಪೇಲೋಡ್ ಅಂತ ಹೇಳ್ತೀವಿ. ನಾವು ರಾಕೆಟ್ ಜೊತೆ ಸ್ಯಾಟಲೈಟ್ ಕಳಿಸಿದೀವಿ, ಸೊ ಸ್ಯಾಟಲೈಟ್ ನಾವು ಪೇಲೋಡ್ ಅಂತ ಕರೀಬಹುದು. ಸೊ ಎಲ್ಲಿ ಅಂತ ಕೇಳಿದ್ರೆ ಲೋವರ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ನೋಡಿ, ಲೋವರ್ ಅರ್ತ್ ಆರ್ಬಿಟ್ ಅಂತ ಕೇಳಿದ್ರೆ ಆರ್ಬಿಟ್ಸ್ ಒಟ್ಟು 3 ತರ ಬರುತ್ತೆ. ಲೋವರ್ ಅರ್ತ್ ಆರ್ಬಿಟ್, ಮಿಡಲ್ ಅರ್ತ್ ಆರ್ಬಿಟ್, ಹೈಯರ್ ಅರ್ತ್ ಆರ್ಬಿಟ್ ಅಂತ ಹೇಳಿ. ಸೊ ಲೋವರ್ ಅರ್ತ್ ಆರ್ಬಿಟ್ ಅಪ್ ಟು 2000 ಕಿಲೋಮೀಟರ್ ಇರುತ್ತೆ. ಮಿಡಲ್ ಅರ್ತ್ ಆರ್ಬಿಟ್ 35,786 ಕಿಲೋಮೀಟರ್ ವರೆಗೂ ಬರುತ್ತೆ. ಹೈಯರ್ ಅರ್ತ್ ಆರ್ಬಿಟ್ ಆ 35,786 ಕಿಲೋಮೀಟರ್ ಗಿಂತ ಮೇಲ್ಗಡೆ ಬರುತ್ತೆ. ಸೊ ನಾವೀಗ ಕಳ್ಸಿರ್ತಕ್ಕಂಥ ಒಂದು ಪೇಲೋಡ್ ನಥಿಂಗ್ ಬಟ್ ಸ್ಯಾಟಲೈಟ್ 350 kg, ನಾವು ತಲುಪಿಸಿರ್ತಕ್ಕಂಥದ್ದು 450 ಕಿಲೋಮೀಟರ್ ಹೈಟ್ಗೆ. ಇಲ್ಲೊಂದು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಯಾವ್ದಾರ ಒಂದು ಉಪಗ್ರಹನ ನಾವು ಲೋವರ್ ಅರ್ತ್ ಆರ್ಬಿಟ್ ಭೂಮಿ ಕೆಳ ಕಕ್ಷೆ ಕಳಿಸಿದೀವಿ ಅಂತ ಹೇಳಿದ್ರೆ ಅದು ಅರೌಂಡ್ 800 ಕಿಲೋಮೀಟರ್ ಒಳಗನೆ ಕಳಿಸ್ಕೊಡ್ತಾರೆ. ನೋಡಿ, ಲೋವರ್ ಅರ್ತ್ ಆರ್ಬಿಟ್ 1000ದಿಂದ 2000 ಕಿಲೋಮೀಟರ್, 2000 ಕಿಲೋಮೀಟರ್ ವರೆಗೂ ಬರುತ್ತೆ. ಆದ್ರೂ ನಾವು ಅಲ್ಲಿವರೆಗೆ ಏನಾಗಲ್ಲ, ಕಳ್ಸಕ್ ಹೋಗಲ್ಲ. ಯಾಕೆ ಮಾಡಕ್ ಹೋಗಲ್ಲ ಅಂತ ಕೇಳಿದ್ರೆ 1000ದಿಂದ 2000 ಕಿಲೋಮೀಟರ್ ಒಳಗಡೆ ವ್ಯಾನ್ ಅಲೆನ್ ರೇಡಿಯೇಷನ್ ಬೆಲ್ಟ್ ಅಂತೇಳಿ ಒಂದು ವಲಯ ಕಂಡು ಬರುತ್ತೆ. ಆ ವಲಯದಲ್ಲಿ ರಿಲೀಸ್ ಆಗ್ತಕ್ಕಂಥ ರೇಡಿಯೇಷನ್ಸ್ ಇಂದ ಸ್ಯಾಟಲೈಟ್ಸ್ ಅಲ್ಲಿ ಅಥವಾ ರಾಕೆಟ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಪಾರ್ಟ್ಸ್ ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಭೂಮಿ ಕೆಳ ಕಕ್ಷೆಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ಕಳಿಸ್ತೀವಿ ಅಂತ ಹೇಳಿದ್ರೆ ಅರೌಂಡ್ 500 ಮ್ಯಾಕ್ಸಿಮಮ್ 800 ಒಳಗೇನೆ ಕಳಿಸಿ ಮುಗಿಸ್ಬಿಡ್ತಾರೆ. ಸೊ ಹಾಗಾಗಿ ನಾವು ಸದ್ಯಕ್ಕೆ ಇವಾಗ ಲಾಂಚ್ ಮಾಡಿದೀವಲ್ಲ ವಿಕ್ರಮ್ 1, ಸೊ ಅದನ್ನ 450 ಕಿಲೋಮೀಟರ್ ಐಟಿ ಕಳಿಸಿದೀವಿ. ನೀವು ಯಾವಾಗ್ಲಾರ ನೋಡಿ ಭೂಮಿ ಕೆಳ ಕಕ್ಷೆಗೆ ಅಂತ ಕೇಳಿದ್ರೆ ಅಷ್ಟೈತಲ್ಲ ಇರುತ್ತೆ ಅದು. ಹಾಗೆ ಈ ಮಿಷನ್ಗೆ ಕೊಟ್ಟಿರ್ತಕ್ಕಂಥ ನೇಮ್ ಒಂದು ಮಿಷನ್ ಆಗಮನ್ ಅಂತೇಳಿ. ಉಡಾವಣೆ ಮಾಡಿರ್ತಕ್ಕಂಥದ್ದು ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟಾ ಇಂದ. ಮತ್ತೆ ಇದಕ್ಕೆ ವಿಕ್ರಮ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಕೇಳಿದ್ರೆ, ವಿಕ್ರಮ್ ಸಾರಾಭಾಯ್ ಅವರ ಭಾರತದ ಬಾಹ್ಯಾಕಾಶದ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ವಿಕ್ರಮ್ ಸಾರಾಭಾಯ್ ಅವರ ಒಂದು ನೆನಪಿಗೆ ಅಂತೇಳಿ ಈ ಒಂದು ಹೆಸರನ್ನ ಇಟ್ಟಿದ್ದಾರೆ. ಹೆಸರಿನ ಮೂಲ ಅದು. ಮತ್ತೆ ಈ ಒಂದು
ಮಿಷನ್ ಯಾಕೆ ಅಷ್ಟೊಂದು ಹೆಸರಾಗ್ತಾ ಇದೆ ಅಂತ ಕೇಳಿದ್ರೆ ನೋಡಿ, ಖಾಸಗಿ ಕಂಪನಿ ಮೂಲಕ ಆರ್ಬಿಟಲ್ ಲಾಂಚ್ ಕೆಪಾಸಿಟಿ ಅಂದ್ರೆ ಖಾಸಗಿ ಕಂಪನಿ ಒಂದು ಕಕ್ಷೆಗೆ ಈ ಒಂದು ಪೇಲೋಡ್ಸ್ ಅನ್ನ ಅಂದ್ರೆ ಸ್ಯಾಟಲೈಟ್ಸ್ ಅನ್ನ ಸೇರಿಸ್ತಕ್ಕಂತ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥದ್ದು, ಅಥವಾ ಖಾಸಗಿ ಕಂಪನಿ ಮೂಲಕ ಆರ್ಬಿಟಲ್ ಲಾಂಚ್ ಕೆಪಾಸಿಟಿ ಹೊಂದಿರತಕ್ಕಂತ 3ನೇ ದೇಶ ನಮ್ಮ ಭಾರತ. ಕೆಲವು ಪೇಪರ್ಸ್ ಅಲ್ಲಿ ಏನ್ ಮಾಡಿದಾನೆ, ಫಸ್ಟ್ನೇದು US, ಸೆಕೆಂಡ್ ನ್ಯೂಜಿಲೆಂಡ್, 3ನೇದು ಇಂಡಿಯಾ ಅಂತ ಕೊಟ್ಟಿದ್ದಾನೆ. ಬಟ್ ನಮ್ಮ 3ನೇ ದೇಶ ನಮ್ಮ ಭಾರತ. ಫಸ್ಟ್ನೇ ಕಂಟ್ರಿ ಬಂದು ಫಸ್ಟ್ ಎರಡು ಯಾವ್ದಪ್ಪ ಅಂದ್ರೆ ಒಂದು US ಮತ್ತೊಂದು ಚೈನಾ. ಇವೆರಡು ಫಸ್ಟ್ ಎರಡು ಕಂಟ್ರೀಸ್ ಹೌದಾಯ್ತಾ. ಸೊ ನಮ್ದು 3ನೇ ಕಂಟ್ರಿ ಹೌದಲ್ಲ. ನೆಕ್ಸ್ಟ್ ಹಾಗೇನೆ ಇದು ಬಂದು 4 ಸ್ಟೇಜ್ ನ ಹೊಂದಿರತಕ್ಕಂಥದ್ದು. ಯಾವುದು ಈ ವಿಕ್ರಮ್ 1. ಈ ರಾಕೆಟ್ ಹೇಗೆ ವಿಭಿನ್ನ ಅಂತ ನೋಡೋದಾದ್ರೆ ನೋಡಿ, ಭಾರತದ ಮೊದಲ ಖಾಸಗಿ ಕಕ್ಷೀಯ ಉಡಾವಣಾ ರಾಕೆಟ್ ಇದು. ಫಸ್ಟ್ ಪ್ರೈವೇಟ್ ಆರ್ಬಿಟಲ್ ರಾಕೆಟ್. ಮತ್ತೆ ಇದು 3D ಪ್ರಿಂಟೆಡ್ ಲಿಕ್ವಿಡ್ ಇಂಜಿನ್ ಅನ್ನ ಹೊಂದಿದೆ. ಹಂಗಂದ್ರೆ ಹಂಗಿದ್ದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಉತ್ಪಾದನಾ ವೆಚ್ಚ ಕಡಿಮೆ, ಮತ್ತೆ ಸಮಯ ಬಹಳ ಕಡಿಮೆ ತಗೊಳುತ್ತೆ ಹೋಗೋದಿಕ್ಕೆ. ಮತ್ತೆ ಕಾರ್ಬನ್ ಕಾಂಪೋಸಿಟ್ ಬಾಡಿ ಇದು. ಕಾರ್ಬನ್ ಕಾಂಪೋಸಿಟ್ ಬಾಡಿ ಅಂತ ಕೇಳಿದ್ರೆ ರಾಕೆಟ್ ಹಗುರ ಇದ್ರೆ ಏನಾಗುತ್ತೆ ಹೇಳಿ. ಮತ್ತೆ ಎಸ್ಕೇಪ್ ವೆಲಾಸಿಟಿ, ಒಂದು ರಾಕೆಟ್ ಒಂದು ಎಸ್ಕೇಪ್ ವೆಲಾಸಿಟಿ ಎಷ್ಟಿರಬೇಕು, 11.2 km/s ಅಷ್ಟು ಇರಬೇಕು. ಎಸ್ಕೇಪ್ ವೆಲಾಸಿಟಿ ಅದು ರೀಚ್ ಆಗೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಹೆಚ್ಚು ಬಲ, ಕಾರ್ಬನ್ ಕಾಂಪೋಸಿಟ್ ಬಾಡಿ ಇರೋದಕ್ಕೆ ಹೆಚ್ಚು ಬಲ ಇರುತ್ತೆ. ಮತ್ತೆ ಕಾರ್ಯಕ್ಷಮತೆ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಹೌದಾಯ್ತಾ. ಸೊ ಇದು ಈ ಒಂದು ರಾಕೆಟ್ ಅಲ್ಲಿ ಇರತಕ್ಕಂತ ಸ್ಪೆಷಾಲಿಟೀಸ್ ನೋಡಿ. ಅದೇ ಭಾರತದ ಮೊದಲ ಸ್ಯಾಟಲೈಟ್ ಅಂತ ಕೇಳಿ, ಭಾರತದಿಂದ ಉಡಾವಣೆ ಮಾಡಿದ ಮೊದಲ ಸ್ಯಾಟಲೈಟ್ ಅಂತ ಕೇಳಿ, ಅಥವಾ ಭಾರತದ ಮೊದಲ ರಾಕೆಟ್ ಅಂತ ಕೇಳಿದ್ರೆ, ಭಾರತದಿಂದ ಉಡಾವಣೆ ಮಾಡಿದ ಮೊದಲ ರಾಕೆಟ್ ಅಂತ ಕೇಳಿದ್ರೆ, ಅವೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅವೆಲ್ಲ ಬೇರೆ ಬೇರೆ ಆನ್ಸರ್ಸ್ ಬರುತ್ತೆ. ಸೊ ಇದು ಸದ್ಯಕ್ಕೆ ಈ ಒಂದು ಪ್ರೈವೇಟ್ ಕಂಪ್ನಿ ರಿಲೇಟೆಡ್. ಮೊದಲನೇ ಸಲ ನೋಡ್ತಿರೋರು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. RK Science ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. RK Science ಆಪ್ ಅಲ್ಲಿ ಇರ್ತಕ್ಕಂಥ ಈ ರಿಲೇಟೆಡ್ ತುಂಬಾ ಕೋರ್ಸಸ್ ಇದೆ, ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ RK Science ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಾದ್ರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಸ್ಪರ್ಧರ್ ಮೊದಲ ರಾಕೆಟ್ ಯಾವುದು, ಫಸ್ಟ್ ಸೌಂಡಿಂಗ್ ರಾಕೆಟ್ ಯಾವುದು, ಇದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.